ನಮಸ್ಕಾರ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ, ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಜೀವನ್ ಕುಮಾರ್. ವೀಕ್ಷಕರೇ, ಮುಂಬರುವ ಅಂದರೆ 2026ರಲ್ಲಿ ನಡೆಯಲಿರುವ T20 ವಿಶ್ವಕಪ್ಗೆ ಬಿಸಿಸಿಐ ಟೀಮ್ ಇಂಡಿಯಾವನ್ನು ಪ್ರಕಟಿಸಿದ್ದು, ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾಡಿರುವ ಬದಲಾವಣೆಗಳು ಸಹಜವಾಗಿಯೇ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಕಳೆದ ಹಲವು ಪಂದ್ಯಗಳಿಂದ ನೀರಸ ಪ್ರದರ್ಶನ ನೀಡಿ ಟೀಕೆಗೆ ಗುರಿಯಾಗಿದ್ದ T20 ಉಪಕಪ್ತಾನ ಶುಭ್ಮನ್ ಗಿಲ್ಗೆ ಸದ್ಯ T20 ತಂಡದಿಂದ ಕೋಕ್ ನೀಡಲಾಗಿದೆ. ಅಲ್ಲದೆ ಅತ್ತ ಕಳೆದ 2 ವರ್ಷಗಳಿಂದ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ಹೊರಗುಳಿದಿದ್ದ ಎಡಗೈ ದಾಂಡಿಗ ಇಶಾನ್ ಕಿಶನ್ಗೆ ಅಚ್ಚರಿಯ ಬುಲಾವ್ ನೀಡಲಾಗಿದೆ. ಸಾಮಾನ್ಯವಾಗಿ ಎಷ್ಟೇ ನೀರಸ ಪ್ರದರ್ಶನ ನೀಡಿದರೂ ನಾಯಕ ಅಥವಾ ಉಪಕಪ್ತಾನನಿಗೆ ಕೋಕ್ ನೀಡುವುದು ವಿರಳವಾದರೂ ಟೀಮ್ ಇಂಡಿಯಾದಲ್ಲಿ ಇದೀಗ ಸ್ವತಃ ಉಪಕಪ್ತಾನ ಶುಭ್ಮನ್ಗೆ ಮುಂಬರುವ ವಿಶ್ವಕಪ್ನಿಂದ ಕೋಕ್ ನೀಡಲಾಗಿದೆ. ಇನ್ನು ಅಭಿಮಾನಿಗಳಿಂದ ಪ್ರಿನ್ಸ್ ಎಂದೇ ಕರೆಸಿಕೊಳ್ಳುವ ಶುಭ್ಮನ್ಗೆ ಕೋಕ್ ನೀಡಿ ಇಶಾನ್ ಕಿಶನ್ಗೆ ತಂಡದಲ್ಲಿ ಅವಕಾಶ ನೀಡಿದ್ದಕ್ಕೆ ಎಂಬುದಕ್ಕೆ ಕಾರಣ ಇಲ್ಲಿದೆ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಅಂಡರ್-19 ಕ್ರಿಕೆಟ್ನಲ್ಲಿ ಅಮೋಘ ನಿರ್ವಹಣೆ ನೀಡಿ ಭಾರತೀಯ ಹಿರಿಯರ ತಂಡಕ್ಕೆ ಆಯ್ಕೆಯಾಗಿದ್ದ ಶುಭ್ಮನ್ ಗಿಲ್ ಆರಂಭದಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದರು. ಅದರಲ್ಲೂ ಸೀನಿಯರ್ಸ್ ತಂಡದಲ್ಲಿ ಸೆಂಚುರಿಗಳ ಮೇಲೆ ಸೆಂಚುರಿ ಸಿಡಿಸಿದ ಪರಿಣಾಮ ಅಭಿಮಾನಿಗಳಿಂದ ಪ್ರಿನ್ಸ್ ಎಂದೇ ಗುರುತಿಸಿಕೊಂಡಿದ್ದರು. ಕೆಲ ಅಭಿಮಾನಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಶುಭ್ಮನ್ ಅವರನ್ನು ವಿರಾಟ್ ಕೊಹ್ಲಿಗೆ ಕೂಡ ಹೋಲಿಕೆ ಮಾಡುತ್ತಾ ಸಂಭ್ರಮ ಪಡುತ್ತಿದ್ದರು. ಈ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಯುವ ಪ್ರತಿಭಾವಂತ ಆಟಗಾರನಾಗಿ ಗುರುತಿಸಿಕೊಂಡಿದ್ದ ಗಿಲ್ಗೆ ಇತ್ತೀಚಿನ ದಿನಗಳಲ್ಲಿ ಕಳಪೆ ಪ್ರದರ್ಶನ ನೀಡಿ ಸ್ವತಃ ತಮ್ಮ ಅಭಿಮಾನಿಗಳಿಗೆ ಮುಜುಗರ ಉಂಟಾಗುವಂತೆ ಮಾಡುತ್ತಿದ್ದಾರೆ ಎಂಬ ಮಾತು ಕೇಳಿಬರುತ್ತಿದೆ. ಇತ್ತೀಚೆಗೆ ಏಷ್ಯಾ ಕಪ್ T20 ಟೂರ್ನಿಯಲ್ಲೂ ಶುಭ್ಮನ್ ಅವರಿಂದ ಹೇಳಿಕೊಳ್ಳುವಂತ ಯಾವುದೇ ಪ್ರದರ್ಶನ ಬಂದಿರಲಿಲ್ಲ. ಆಟಗಾರರು ಕಳಪೆ ಪ್ರದರ್ಶನ ನೀಡುವುದು ದೊಡ್ಡ ವಿಚಾರವಲ್ಲ, ಬದಲಾಗಿ ಇದು ಎಲ್ಲಾ ಕ್ರೀಡೆಗಳಲ್ಲೂ ಸಾಮಾನ್ಯ ಎನ್ನಬಹುದು. ಆದರೆ ಇತ್ತೀಚೆಗೆ ಭಾರತದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ನಲ್ಲೂ ವಿಫಲತೆ ಕಂಡಿದ್ದು, ಬಳಿಗೆ ಕುತ್ತಿಗೆ ಗಾಯದ ಸಮಸ್ಯೆಗೆ ಒಳಗಾಗಿ ಟೂರ್ನಿಯಿಂದಲೇ ಹೊರಬಿದ್ದಿದ್ದರು. ಅದರಲ್ಲೂ ದಕ್ಷಿಣ ಆಫ್ರಿಕಾ ವಿರುದ್ಧದ T20 ಸರಣಿಯಲ್ಲೂ ಕೂಡ ಗಾಯದ ಸಮಸ್ಯೆಯಿಂದ ಸರಣಿಯ ಅರ್ಧದಲ್ಲೇ ತಂಡದಿಂದ ಹೊರಬಿದ್ದಿದ್ದರು. ಒಂದು ಕಡೆ ಕಳಪೆ ಫಾರ್ಮ್ ಹಾಗೂ ಇನ್ನೊಂದೆಡೆ ಪದೇ ಪದೇ ಗಾಯಕ್ಕೆ ಸಿಲುಕಿಕೊಳ್ಳುತ್ತಿರುವುದು ಪರಿಣಾಮ ಇದೀಗ ಗಿಲ್ ಪ್ರತಿಷ್ಠಿತ T20 ವಿಶ್ವಕಪ್ನಿಂದಲೇ ಹೊರಬೀಳುವಂತಾಗಿದೆ. ಯಾವುದೇ ಕ್ಷೇತ್ರದಲ್ಲಿ ಒಬ್ಬನಿಗೆ ತಪ್ಪುವ ಅವಕಾಶ ಮತ್ತೊಬ್ಬನಿಗೆ ವರವಾಗಿ ಪರಿಣಮಿಸುತ್ತದೆ ಎಂಬುದಕ್ಕೆ ಕ್ರಿಕೆಟ್ ಕೂಡ ಹೊರತಲ್ಲ. ಇದಕ್ಕೆ ಗಿಲ್ T20 ತಂಡದಿಂದ ಹೊರಬಿದ್ದರೆ ಅತ್ತ ಕಳೆದ 2 ವರ್ಷಗಳಿಂದ ತಂಡದಿಂದ ಹೊರಬಿದ್ದಿದ್ದ ಎಡಗೈ ದಾಂಡಿಗ ಇಶಾನ್ ಕಿಶನ್ಗೆ ತಂಡದಲ್ಲಿ ಬುಲಾವ್ ನೀಡಲಾಗಿದೆ. ಆದರೆ ಹೆಚ್ಚಿನವರಿಗೆ ಇದು ಅಚ್ಚರಿಯ ಆಯ್ಕೆ ಎಂದು ಅನ್ನಿಸಿದರೂ ಅಂತ ಅಚ್ಚರಿಯ ಆಯ್ಕೆ ಏನೂ ಅಲ್ಲ. ಯಾಕೆಂದರೆ ಇತ್ತೀಚೆಗೆ ನಡೆದ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಜಾರ್ಖಂಡ್ ತಂಡಕ್ಕೆ ಚೊಚ್ಚಲ ಟ್ರೋಫಿ ಗೆಲ್ಲುವಂತೆ ಮಾಡಿದ್ದು ಇದೇ ಇಶಾನ್ ಕಿಶನ್ ನಾಯಕತ್ವ. ಅದರಲ್ಲೂ ಹರಿಯಾಣ ವಿರುದ್ಧದ ಫೈನಲ್ನಲ್ಲಿ ಜಾರ್ಖಂಡ್ ತಂಡದ ನಾಯಕ ಕೂಡ ಆಗಿರುವ ಇಶಾನ್ ಕೇವಲ 49 ಎಸೆತಗಳಲ್ಲಿ 6 ಬೌಂಡರಿ ಹಾಗೂ 10 ಭರ್ಜರಿ ಸಿಕ್ಸರ್ ನೆರವಿನಿಂದ ಅಮೋಘ 101 ರನ್ಗಳ ಆಟ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ತಂಡ ಸುಲಭ ಅಂತರದ ಗೆಲುವು ಸಾಧಿಸುವಂತಾಗಿತ್ತು. ಈ ಮೂಲಕ ಎಡಬಿಡದ ಪರಿಶ್ರಮ ಪಟ್ಟರೆ ಯಾವುದು ಕಠಿಣವಲ್ಲ ಎಂಬುದಕ್ಕೆ ಇಶಾನ್ ಹೊಸ ನಿದರ್ಶನ ಎಂದರೆ ತಪ್ಪಾಗಲಾರದು. ಕೆಲ ಕಾರಣಗಳಿಂದ ತಂಡಕ್ಕೆ 2 ವರ್ಷಗಳಿಂದ ಆಯ್ಕೆಯಾಗದೆ ನೋವು ಕಂಡಿದ್ದ ಇಶಾನ್ ಇದೀಗ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬಂದಿದ್ದು ನಿಜಕ್ಕೂ ಗ್ರೇಟ್. ಇನ್ನು ಅತ್ತ ವಿಶ್ವಕಪ್ ತಂಡದಿಂದ ಹೊರಬಿದ್ದಿರುವ ಗಿಲ್ ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಯಾಕೆಂದರೆ ಕ್ರೀಡೆ ಸೇರಿದಂತೆ ಜೀವನದಲ್ಲಿ ಏಳು ಬೀಳುಗಳು ಸಹಜವೇ ಆಗಿವೆ. ಇಶಾನ್ ರೀತಿಯಲ್ಲೇ ಗಿಲ್ ಕೂಡ ಗಾಯ ಹಾಗೂ ಕಳಪೆ ಫಾರ್ಮ್ ಸಮಸ್ಯೆಯಿಂದ ಹೊರಬಂದು ತಂಡಕ್ಕೆ ಮರಳಲು ಅವಕಾಶವಿದೆ. ಆದರೆ ಗಿಲ್ ಇತ್ತೀಚಿನ ದಿನಗಳಲ್ಲಿ ನೀಡುತ್ತಿರುವ ಕಳಪೆ ಪ್ರದರ್ಶನಕ್ಕೆ ಕಾರಣದ ಬಗ್ಗೆ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಕ್ರಿಕೆಟ್ನ ಎಲ್ಲಾ 3 ವಿಭಾಗಗಳಲ್ಲಿ ಕಣಕ್ಕಿಳಿಯುತ್ತಿರುವುದು ಗಿಲ್ ಮೇಲಿನ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸಿದೆಯೇ ಎಂಬ ಮಾತುಗಳು ಕೇಳಿಬರುತ್ತಿದೆ. ಸದ್ಯ ಟೀಮ್ ಇಂಡಿಯಾದಲ್ಲಿ ಬಹುತೇಕ ಹೆಚ್ಚಿನ ಆಟಗಾರರು ಕೆಲವೊಂದು ವಿಭಾಗಕ್ಕೆ ಮಾತ್ರ ಆಯ್ಕೆಯಾಗುತ್ತಾರೆ. ಇವರೆಲ್ಲರ ನಡುವೆ ಗಿಲ್ ಕೊಂಚ ಭಿನ್ನವಾಗಿದ್ದು ಕ್ರಿಕೆಟ್ನ ಎಲ್ಲಾ 3 ವಿಭಾಗಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಎಲ್ಲರಿಗೂ ತಿಳಿದಿರುವಂತೆ ಕ್ರಿಕೆಟ್ನ 3 ವಿಭಾಗಗಳನ್ನು ವಿಭಿನ್ನ ರಣತಂತ್ರದೊಂದಿಗೆ ಆಡಬೇಕಾಗುತ್ತದೆ. ಟೆಸ್ಟ್ನಲ್ಲಿ ತಾಳ್ಮೆಯ ಆಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಅಗತ್ಯವಿದ್ದರೆ ಏಕದಿನ ಹಾಗೂ T20ಯಲ್ಲಿ ಕೂಡ ವಿಭಿನ್ನ ರೀತಿಯ ರಣತಂತ್ರವನ್ನು ಬಳಸಬೇಕಾಗುತ್ತದೆ. ಆದರೆ ಗಿಲ್ ಈ 3 ವಿಭಾಗದಲ್ಲಿ ಬಹುತೇಕ ಒಂದೇ ಸಮಯದಲ್ಲಿ ಕಣಕ್ಕಿಳಿಯುತ್ತಿರುವುದು ಅವರ ಆಟದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ಇದೇ ಕಾರಣಕ್ಕಾಗಿ T20 ತಂಡದಿಂದ ಗಿಲ್ಗೆ ಕೊಂಚ ವಿಶ್ರಾಂತಿ ನೀಡಿ ರಣತಂತ್ರದ ಮರು ಅವಲೋಕನಕ್ಕೆ ಅವಕಾಶ ನೀಡಿದೆ ಎನ್ನಲಾಗಿದೆ. ಪ್ರತಿಭಾನ್ವಿತ ಕಲಾತ್ಮಕ ಆಟಗಾರನಾಗಿದ್ದರೂ ಗಿಲ್ ಒತ್ತಡಕ್ಕೆ ಎಡವುತ್ತಿರುವುದು ಕಂಡುಬರುತ್ತಿದೆ. ಏನೇ ಆಗಲಿ ಗಿಲ್ ಉತ್ತಮ ಫಾರ್ಮ್ನೊಂದಿಗೆ ತಂಡಕ್ಕೆ ಮರಳಿ ಎಂಬುದು ಅವರ ಅಭಿಮಾನಿಗಳ ಹಾರೈಕೆ. ಆದರೆ ಈ ನಡುವೆ ಶುಭ್ಮನ್ ಗಿಲ್ T20 ತಂಡದಿಂದ ಹೊರಬೀಳುತ್ತಲೇ ಕೆಲವೊಂದು ಗಿಲ್ ವಿರೋಧಿ ಅಭಿಮಾನಿಗಳು ತಮ್ಮದೇ ಆದ ರೀತಿಯಲ್ಲಿ ಗಿಲ್ ಮೇಲೆ ವೈಯಕ್ತಿಕ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಎಲ್ಲರಿಗೂ ತಿಳಿದಿರುವಂತೆ ಗಿಲ್ ಹಾಗೂ ಸಚಿನ್ ತೆಂಡೂಲ್ಕರ್ ಅವರ ಪುತ್ರಿ ಸಾರಾ ತೆಂಡೂಲ್ಕರ್ ನಡುವಿನ ಸಂಬಂಧದ ಬಗ್ಗೆ ಊಹಾಪೋಹಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಕೆಲವೊಂದು ಸಮಯದಿಂದ ಕಂಡುಬರುತ್ತಿದೆ. ಆದರೆ ಈ ವಿಚಾರದಲ್ಲಿ ಅಧಿಕೃತವಾಗಿ ಯಾವುದೇ ತೀರುಳು ಇಲ್ಲದಿದ್ದರೂ ಗಿಲ್ ಅವರ ಕಳಪೆ ಫಾರ್ಮ್ಗೆ ಸಾರಾ ಅವರ ಹೆಸರು ತಳುಕು ಹಾಕಿ
ಕೆಲವರು ಕಮೆಂಟ್ ಮಾಡುತ್ತಿರುವುದು ತೀರಾ ದುರದೃಷ್ಟಕರ ಸಂಗತಿ. ಹಾಗಾಗಿ ಈ ರೀತಿಯ ವರ್ತನೆ ಎಂದಿಗೂ ಸಮರ್ಥನೀಯವಲ್ಲ. ಯಾವುದೇ ಆಟಗಾರನ ವೈಯಕ್ತಿಕ ನೆಲೆಯಲ್ಲಿ ಇಲ್ಲಸಲ್ಲದ ಕಮೆಂಟ್ ಮಾಡುವುದು ಕೂಡ ತಪ್ಪಾಗಿದೆ. ಇನ್ನು ಅಂತಿಮವಾಗಿ T20 ವಿಶ್ವಕಪ್ ಟೂರ್ನಿಗೆ ಬಿಸಿಸಿಐ ಬಲಿಷ್ಠ ತಂಡವನ್ನೇ ಆಯ್ಕೆ ಮಾಡಿದೆ ಎನ್ನಬಹುದು. ತಂಡದಲ್ಲಿ ಸಂಜು ಸ್ಯಾಮ್ಸನ್ ಹಾಗೂ ರಿಂಕು ಸಿಂಗ್ ಹೊರತುಪಡಿಸಿ ಬಹುತೇಕ ಆಟಗಾರರ ಆಯ್ಕೆ ನಿರೀಕ್ಷೆಯಂತೆ ನಡೆದಿದೆ. ಆದರೆ ಕಳಪೆ ಫಾರ್ಮ್ನಿಂದ ಬರಳುತ್ತಿರುವ ನಾಯಕ ಸೂರ್ಯಕುಮಾರ್ ಅವರು ಆದಷ್ಟು ಬೇಗ ಫಾರ್ಮ್ಗೆ ಮರಳಿದರೆ ಆಗ ತಂಡದ ಬ್ಯಾಲೆನ್ಸ್ ಸರಿಯಾಗಲಿದೆ. ಉಳಿದಂತೆ ಬೌಲಿಂಗ್ ವಿಭಾಗವನ್ನು ಜಸ್ಪ್ರೀತ್ ಬುಮ್ರಾ ಮುನ್ನಡೆಸಲಿದ್ದರೆ ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ಸ್ಪಿನ್ ವಿಭಾಗದ ಶಕ್ತಿಗಳು. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಹಾಗೂ ಅಕ್ಷರ್ ಪಟೇಲ್ ಆಲ್ರೌಂಡಿಂಗ್ ವಿಭಾಗದಲ್ಲಿದ್ದಾರೆ. ಇನ್ನು ವೇಗದ ಬೌಲಿಂಗ್ ವಿಭಾಗದಲ್ಲಿ ಅನುಭವಿ ಮೊಹಮ್ಮದ್ ಸಿರಾಜ್ ಜಾಗದಲ್ಲಿ ಹರ್ಷಿತ್ ರಾಣಾಗೆ ಜಾಗ ಕಲ್ಪಿಸಲಾಗಿದೆ. ಹಾಗಾಗಿ ಇದೇ ಮೊದಲ ಬಾರಿ ಹರ್ಷಿತ್ ರಾಣಾ ವಿಶ್ವಕಪ್ ಟೂರ್ನಿಯಲ್ಲಿ ಆಡುವ ಅವಕಾಶ ಪಡೆದುಕೊಂಡಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಆಯ್ಕೆಗಾರರು ಕೊಂಚ ರಿಸ್ಕ್ ತೆಗೆದುಕೊಂಡಿದ್ದಾರೆಯೇ ಎಂಬ ಪ್ರಶ್ನೆ ಮೂಡುವುದು ಸಹಜ. ಅತ್ತ ಓಪನರ್ ಅಭಿಷೇಕ್ ಶರ್ಮಾ ಉತ್ತಮ ಫಾರ್ಮ್ನಲ್ಲಿದ್ದು ಮತ್ತೊಬ್ಬ ಆರಂಭಿಕನಾಗಿ ತಂಡ ಯಾರಿಗೆ ಅವಕಾಶ ನೀಡುತ್ತದೆ ಎಂದು ಕಾದು ನೋಡಬೇಕಿದೆ. ಯಾಕೆಂದರೆ ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್ ನಡುವೆ ಆರಂಭಿಕನಾಗಿ ಆಡುವ ವಿಚಾರದಲ್ಲಿ ಪೈಪೋಟಿ ಇದೆ. ಉಳಿದಂತೆ ಒಟ್ಟಾರೆಯಾಗಿ ತಂಡವನ್ನು ಗಮನಿಸಿದರೆ ಆನ್ ದಿ ಪೇಪರ್ನಲ್ಲಿ ಬಲಿಷ್ಠವಾಗಿಯೇ ಇದೆ. ಅಮೆರಿಕಾದಲ್ಲಿ ನಡೆದ ಕಳೆದ ಆವೃತ್ತಿಯಲ್ಲಿ T20 ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ಲುವ ಮೂಲಕ ಭಾರತ ಪ್ರಶಸ್ತಿ ಗೆದ್ದುಕೊಂಡಿತ್ತು. ಹಾಗಾಗಿ ಈ ಬಾರಿ ಟೂರ್ನಿ ಗೆದ್ದು ಭಾರತ ಬ್ಯಾಕ್ ಟು ಬ್ಯಾಕ್ ವಿಶ್ವಕಪ್ ಗೆಲ್ಲಬಹುದೇ ಎಂದು ಕಾದು ನೋಡಬೇಕಿದೆ. ಭಾರತ ಹಾಗೂ ಶ್ರೀಲಂಕಾ ಜಂಟಿಯಾಗಿ ಟೂರ್ನಿ ಆಯೋಜಿಸಲಿದ್ದು ಟೀಂ ಇಂಡಿಯಾಗೆ ಮುನ್ನಡೆ ತಂದುಕೊಡುವ ಸಾಧ್ಯತೆ ಹೆಚ್ಚಿದೆ. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈ ಬಗ್ಗೆ ನೀವು ನಿಮ್ಮ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಬಹುದು ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ.